ಇದೀಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ರಾಜ್ಯದಲ್ಲಿ ಜಾತಿಗಣತಿ ಮನೆ ಸಮೀಕ್ಷೆ ಮುಕ್ತಾಯವಾಗಿದೆ. ನವೆಂಬರ್ 10ರವರೆಗೆ ಆನ್ಲೈನ್ ಸಮೀಕ್ಷೆಯಲ್ಲಿ ಭಾಗಿಯಾಗಲು ಅವಕಾಶ ನೀಡಲಾಗಿದೆ. ಜಿಬಿಎ ಸೇರಿದಂತೆ ರಾಜ್ಯಾದ್ಯಂತ 6,13,00,000 ಜನರ ಸಮೀಕ್ಷೆ ಆಗಿದೆ. ರಾಜ್ಯಾದ್ಯಂತ 97.51% ಸರ್ವೆ ಆಗಿದೆ ಅಂತ ಹಿಂದುಳಿದ ವರ್ಗಗಳ ಆಯೋಗ ತಿಳಿಸಿದೆ. ಇಪಿಎಫ್ಒ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 70 ಕೋಟಿ ವಂಚಿಸಿದ ಆರೋಪ ಕೇಳಿಬಂದಿದೆ. 61 ವರ್ಷದಿಂದಲೂ ಇಪಿಎಫ್ಒ ಸಿಬ್ಬಂದಿ ಮತ್ತು ನಿವೃತ್ತ ಸಿಬ್ಬಂದಿ ಸೊಸೈಟಿಯಲ್ಲಿ ಹಣ ಹೂಡಿದ್ರು. ಎಫ್ಡಿ ಹಣಕ್ಕೆ ಕಳೆದ 3 ತಿಂಗಳಿಂದ ಬಡ್ಡಿ ಹಣ ಜಮೆ ಆಗಿರಲಿಲ್ಲ. ಪರಿಶೀಲನೆ ನಡೆಸಿದಾಗ ಕೇವಲ 3 ಕೋಟಿ ರೂಪಾಯಿ ಮಾತ್ರ ಇರೋದು ಪತ್ತೆಯಾಗಿದೆ. ಸಿಇಒ ಗೋಪಿ, ಅಕೌಂಟೆಂಟ್ ಜಗದೀಶ್ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಗೆ ದೂರು ನೀಡಲಾಗಿದೆ. ತಿಲಕ ಇಟ್ಟು ಊಟಕ್ಕೆ ಕುಳಿತಿದ್ದ ವ್ಯಕ್ತಿಗೆ ಅಪಮಾನಿಸಿ ಹೊರಗೆ ಕಳಿಸಿದ ಅಮಾನವೀಯ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಇಸ್ಲಾಂಪುರದ ನಿವಾಸಿ ಆದ ಸಮೀವುಲ್ಲಾರ ಫ್ಯಾಮಿಲಿ ಮದುವೆಗೆ ರಾಜು ಹೋಗಿದ್ರು. ಊಟಕ್ಕೆ ಕುಳಿತಿದ್ದ ರಾಜುಗೆ ನಿಮ್ಮನ್ನ ಮದುವೆಗೆ ಯಾರು ಕರೆದಿದ್ದು ಅಂತ ಸಮೀವುಲ್ಲಾ ಅಪಮಾನಿಸಿದ್ದಾರೆ. ಹಿಂದೂಗಳಿಗೆ ಊಟ ಹಾಕಲ್ಲ, ಎದ್ದು ಹೋಗಿ ಅಂತ ಕಳಿಸಿದ್ದಾರೆ. ಅಕ್ಟೋಬರ್ 26ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮೆಟ್ರೋ ಪ್ರಯಾಣಿಕರಿಗೆ ಕನ್ನಡ ರಾಜ್ಯೋತ್ಸವದ ದಿನವೇ ಸಿಹಿ ಸುದ್ದಿ ನೀಡಲಾಗಿದೆ. ಇನ್ಮುಂದೆ ಯೆಲ್ಲೋ ಲೈನ್ನಲ್ಲಿ 15 ನಿಮಿಷಕ್ಕೊಮ್ಮೆ ಮೆಟ್ರೋ ರೈಲು ಸಂಚರಿಸಲಿದೆ. ಆರ್ವಿ ರೋಡ್ನಿಂದ ಬೊಮ್ಮಸಂದ್ರ ನಡುವಿನ ಯೆಲ್ಲೋ ಲೈನ್ನಲ್ಲಿ ನಾಳೆ ಬೆಳಗ್ಗೆ 5 ಗಂಟೆಗೆ 5ನೇ ಮೆಟ್ರೋ ಆರಂಭ ಆಗಲಿದೆ. ಕೊನೆಯ ರೈಲು ರಾತ್ರಿ 11 ಗಂಟೆಗೆ ಸಂಚರಿಸಲಿದೆ. ಸದ್ಯ ಯೆಲ್ಲೋ ಲೈನ್ನಲ್ಲಿ 19 ನಿಮಿಷಕ್ಕೊಮ್ಮೆ ರೈಲು ಸಂಚರಿಸ್ತಾ ಇದೆ.